ನಮಗೆ ಶಿವಣ್ಣ ಆಸ್ಪತ್ರೆ ಅಂದರೆ ನಮ್ಗೆಲ್ರಿಗೂ ಭಯ. ಈಗ ನಮ್ಗೊಂದು ಮಗು ಡೆಲಿವರಿಗೆ ಹೋದಾಗಲೇ ನಾವು ಆಸ್ಪತ್ರೆಗೆ ಒಳಗೆ ಕರ್ಕೊಂಡು ಹೋವಾಗಲೇ ಗೀತಕ್ಕ ಹೆದರ್ಕೊಂಡ್ಬಿಟ್ಟಿರ್ತೀವಿ, ನಾವು ವಾಪಸ್ ಬರ್ತೀವ ಇಲ್ವಾ ಅಂತ. ಇವನ್ ನಾನು ಕೂಡ ಅಷ್ಟೇ, ಎಲ್ಲ ಅಮ್ಮನ ಕೈ ಹಿಡ್ಕೊಂಡು ಏನೋ ಒಂದು ಆಗ್ಬಿಡ್ಬೋದೇನೋ ಬರಲ್ವೇನೋ ಅನ್ನೋ ಥರ ಫೀಲಲ್ಲಿ ಒಳಗೆ ಹೋಗಿರ್ತೀವಿ. ಶಿವಣ್ಣ ಅಲ್ಲಿ ಹೆಂಗಿತ್ತು? ಏನೋ ಧೈರ್ಯವಾಗಿ ನಿಮ್ಮ ಮಾತನ್ನ ಎಲ್ಲರೂ ಕೇಳ್ತಾರೆ, ಹೆಂಗಿತ್ತು ಅಂತ. ಅಲ್ಲಿ ಭಯ 100% ಭಯ, ಇವ್ರಿಗೂ ಭಯ ಇರುತ್ತೆ. ಅದೇ ತೋರ್ಸಲ್ಲ, ಪಾಪ ತೋರ್ಸಲ್ಲ. ಆಮೇಲೆ ಏನಂದ್ರೆ ಇವ್ರಿಗೆ ಇನ್ನೂ ಭಯ ಅಂದ್ರೆ ಇವ್ರಿಗೆ ಇನ್ನೂ ಬೇಜಾರು. ಅಟ್ಲೀಸ್ಟ್ ನನಗೆ ಅನಿಸ್ತಿಸಿಯ ಕೊಡ್ತಾರೆ, ನಾವು ಒಳಗಡೆ ಹೋಗ್ಬಿಡ್ತೀವಿ, ನಮಗೆ ಗೊತ್ತಾಗಲ್ಲ ಏನಾಗುತ್ತೆ, ಎದ್ದ ಮೇಲೆ ಗೊತ್ತಾಗದು ಎಸ್ ಓಕೆ ಫೈನ್. ಇಲ್ಲಾಂದ್ರೆ ಅಟ್ಲೀಸ್ಟ್ ಅದು ಗುಟ್ಟಾಗಿ ಹೋಗ್ಬಿಡುತ್ತೆ, ಗುಟ್ಟಾಗಿ ಎಲ್ಲ ಗುಟ್ಟಾಗಿ ಆಗ್ಬಿಡುತ್ತೆ. ಬಟ್ ಇವ್ರಿಗೆ ಹಂಗಲ್ಲ, ದೇ ಹ್ಯಾವ್ ಟು ವೆಯ್ಟ್. ಏನಾಗುತ್ತೆ ಅವ್ರಿಗೆ ಅದ್ರಲ್ಲೊಂದು ಭಯ, ಮಿಡ್ಲ್ ಅಳ್ಬೇಕಾ ಇಲ್ವಾ, ಆ ನೋವು ಐ ಥಿಂಕ್ ಯಾರಿಗೂ ಬರಬಾರ್ದು. ಅದು ಬಹಳ ತುಂಬಾನೇ ಹೆದರಿಕೆ ಆಗಿತ್ತು, ತುಂಬಾ ಹೆದರಿಕೆ. ನೀವಷ್ಟೇ ಅಲ್ಲ, ಇಲ್ಲಿ ಪೂಜೆಗಳು ಆಗ್ತಾ ಇದೆ, ಎಲ್ಲಾ ಮನೇಲಿ ಪೂಜೆ ಆಗ್ತಿದೆ, ಎಲ್ಲ ವಿಶೇಷ ಪೂಜೆಗಳನ್ನ ಮಾಡ್ತಾ ಇದ್ದಾರೆ, ಅದೆಲ್ಲ ನಿಮ್ಗೂ ಗೊತ್ತಿರುತ್ತೆ. ಗೊತ್ತು, ಫೋನಿಗೆ ಕಳಿಸ್ತಾನೆ ಇದ್ರು. ಬಟ್ ಏನಂದ್ರೆ ಇಲ್ಲಿ ಫಸ್ಟ್ ಗೊತ್ತಾದಾಗ ಆಗಿದ್ದ ಭಯ ಅದು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಆಮೇಲೆ ಜೊತೆಗೆ ನಿವೇದಿತಾ ಗೊತ್ತಿತ್ತು, ಆ್ಯಂಡ್ ಐ ಟೋಲ್ಡ್ ಯು ದಿಲೀಪ್ ಅವರಿದ್ರು. ಆಮೇಲೆ ಈ DKD ಶೋ ನಡೀತಾ ಇತ್ತು. ಸೊ ಅಲ್ಲಿ ಅವ್ರಿಗೆ ಡಾನ್ಸ್ ಅದೆಲ್ಲ ಕಟ್ ಡೌನ್ ಮಾಡಬೇಕಿತ್ತು. ಅವಾಗ ನಾನು ಅನುಶ್ರೀ ಅವ್ರಿಗೂ ಮಾತಾಡಿದೆ, ಅದ್ರ ಬಗ್ಗೆ ಹೇಳಿದೆ ಅವ್ರಿಗೆ. ಆಮೇಲೆ ವರುಣ್ ಅವರಿಬ್ರಿಗೆ ಗೊತ್ತಿತ್ತು ಅಲ್ಲಿ, ವಿ ಹ್ಯಾಡ್ ಟು ಟೆಲ್ ಅವ್ರಿಗೆ. ಆಮೇಲೆ ಅವರು ಹಂಗೆ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಏನಂದರೆ ಭಯ ಆಗಲ್ಲ ಅಂತಿಲ್ಲ, ತುಂಬಾ ಭಯ ಆಗುತ್ತೆ. ಡೇ 1ಇಂದ ಅಲ್ಲಿಂದ ಹೊರಡೋವರೆಗೂ ಭಯ ಇದ್ದೇ ಇತ್ತು. ಬಟ್ ಏನಂದರೆ ನಾನೇ ಮನಸ್ಸನ್ನ ಹಿಡಿತಕ್ಕೆ ತಗೊಳ್ದೆ ಹೋದರೆ ನಾನೇನೂ ಸರಿಗೆ ಮಾಡಲ್ಲ. ಅವಾಗ ನಿದ್ದೆ ಎಲ್ಲ ಮಾಡ್ತಿದ್ರ ಅವಾಗೆಲ್ಲ? 100% ಇಲ್ಲ ಅವರು ಅಷ್ಟೇ 1 or 2 days ವಿ ಟ್ರೈ ಟು ಏನು ಮಾಡಿದ್ವಿ ಅಂದರೆ ಆ್ಯಕ್ಚುಲಿ ಅಮ್ಮ ಎಷ್ಟು ನಾರ್ಮಲ್ ಆಗುತ್ತೋ ಅಷ್ಟು ನಾರ್ಮಲ್ ಆಗಿದ್ಬಿಟ್ವಿ. ಏನಾಗುತ್ತೆ ನೋಡೋಣ ಮುಂದೆ ಅಂತ, ದೇವ್ರ ಮೇಲೆ. ನೋ ನಾನು ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್. ನಾನೇನಂತೀನಿ, ನಾನು ಬೇರೆ ನೆಗೆಟಿವ್ ಇದ್ರ ಕಡೆಗೆ ನನ್ನ ಮೈಂಡೇ ಬಿಡಲ್ಲ. ನಾನು ಇಲ್ಲ, ಏನಾದರೂ ಒಂದು ಅಳುಕಿದ್ದಿದ್ರು ನಮ್ಮಲ್ಲಿ ನನ್ನ ದೇವರು ವರ್ಕ್ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. 100% ಆಗ್ತಿಲ್ಲ. ಏನಾದರೂ ಇದ್ದಿದ್ರೆ ಖಂಡಿತ ಆಗ್ತಿರ್ಲಿಲ್ಲ. ಹ್ಯಾಡ್ ಟು ಬಿ ರೆಸ್ಟ್ಲೇ ಇರಬೇಕಾಯ್ತು. ಪಿಕ್ಚರ್ ರಿಲೀಸು ಭಾರತೀಯ ರಣಕಲ್ ನಮ್ಮದೇ ಹೋಮ್ ಪ್ರೊಡಕ್ಷನ್. ವೇದ ಒಂದು ಒಳ್ಳೆ ಫಸ್ಟ್ ಫಿಲ್ಮ್ ಒಳ್ಳೆ ದೊಡ್ಡ ಸಕ್ಸಸ್ ಕೊಟ್ಬಿಟ್ಟು ಭಾರತೀಯ ರಣಕಲ್. ಯಾಕಂದ್ರೆ ಭಾರತೀಯ ರಣಕಲ್ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ಮಫ್ತಿಲಿ ತೋರಿಸಿದ್ರು. ಈ ಸಿನಿಮಾ ಅದಕ್ಕೆ ಪ್ರಮೋಷನ್ಗೆ ಒಂದು ತೊಂದರೆ ಆಗಲಿಲ್ಲ, ಅದಕ್ಕೆ ಒಂದು ತೊಂದರೆ ಆಗಲಿಲ್ಲ. ಪಿಕ್ಚರ್ ರಿಲೀಸ್ ಆಯಿತು, ಪಿಕ್ಚರ್ ಹಿಟ್ ಆಯಿತು. ಜೊತೆಲಿ ನಾನು ಥಿಯೇಟರ್ ವಿಸಿಟ್ ಮಾಡಿದ್ದೀನಿ, ಕಿಮೋನ ಎಲ್ಲ ಅದು ಸಾಧ್ಯ ಆಗ್ತಿರ್ಲಿಲ್ಲ. ಅದು ಬಂದ್ಬಿಟ್ಟು ಅಬ್ಸಲ್ಯೂಟ್ಲಿ ದೇವ್ರ ಆಶೀರ್ವಾದ, ಅಪ್ಪಾಜಿ ಅಮ್ಮ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.